ಸೀಟ್ ಶೇರಿಂಗ್ನಲ್ಲೂ ಸಮಸ್ಯೆ ಇಲ್ಲ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಈ ಕೆಟ್ಟ ಸರ್ಕಾರ ಏನಿದೆ ರಾಜ್ಯವನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥ ಆತಂಕ ಇದೆ. 28ಕ್ಕೆ 28 ಸ್ಥಾನಗಳನ್ನು ಗೆಲ್ಲಬೇಕು ನಾವು. ಇದು ನಮ್ಮ ಮೂಲ ಉದ್ದೇಶ ಇರ್ತಕ್ಕಂಥದ್ದು. ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ, ಯಾಕೆಂದ್ರೆ ನಾನು ವಿಧಾನಸಭೆ ಕಲಾಪದಲ್ಲಿ ಭಾಗವಹಿಸಿಲ್ಲ, ಅಲ್ಲಿ ಭಾಗವಹಿಸ್ಲಿಕ್ಕೆ ಹೋದ್ರೆ ನಾನು ಚರ್ಚೆ ಮಾಡ್ಲಿಕ್ಕೆ ನನ್ನ ಏನೋ ಒಂದು ವಾಯ್ಸ್ಗೆ ರೆಸ್ಟ್ ಬೇಕು ಅಂತೇಳಿ ಡಾಕ್ಟರ್ಸ್ ಸಲಹೆ ಕೊಟ್ಟಿದ್ದಾರೆ, ಮಾತಾಡಬೇಡಿ ಅಂತ. ಆದರೆ ನೀವು ಮಾತಾಡೋದಕ್ಕೆ ನಾನು ನಿಲ್ಲಿಸಬೇಕು ಅಂದ್ರೆ ನೀವು ಬಿಡ್ತಾ ಇಲ್ಲ. ನಾನು ಮೊನ್ನೆ ಒಂದು ವಿಷಯ ಗಮನಿಸಿದ್ದು, ನಮ್ಮ ಮುಖ್ಯಮಂತ್ರಿಗಳು ವಿಧಾನ ಪರಿಷತ್ನಲ್ಲಿ ಅದೇಂತದ್ದು ಅಮ್ಮ ತಾಯಿ 6,000 ಕೋಟಿ ಕೊಡು ತಾಯಿ ಅಂತ ಹೇಳಿ ವಿಧಾನ ಪರಿಷತ್ನಲ್ಲಿ ಬೇಡ್ತಾ ಇದ್ದಂತ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇವೆ. ನನಗೆ ನಿಜಕ್ಕೂ ನಮ್ಮ ರಾಜ್ಯದ ಗೌರವವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಾನು ಬಡವರು ಹಸುವಿನಿಂದ ಮನೆಗಳ ಮುಂದೆ ರಾತ್ರಿ 9 ಗಂಟೆಗೆ ಮನೇಲಿ ಊಟ ಆಗಿ ಉಳಿದಿರ್ತಕ್ಕಂಥದ್ದನ್ನ ಪಡೀಲಿಕ್ಕೆ ಏನು ಒಂದು ಆ ಹಸುವಿನ ನಿಲ್ಲಿಸ್ಕೊಳ್ಳಿಕ್ಕೆ ಹೋಗ್ತಕ್ಕಂಥ ಕೆಲವು ವರ್ಗದ ಜನ ನಾವೇನಿಟ್ಟಿದ್ದೇವೆ. ಸ್ವಾತಂತ್ರ್ಯ ಬಂದು 77 ವರ್ಷ ಆದ್ರು ಅಮ್ಮ ತಾಯಿ ಏನಾದರೂ ಕೊಡಿ ತಾಯಿ ಅಂತಕ್ಕಂಥದ್ದು ಕೇಳ್ತಾ ಇದ್ದೆ. ಆದ್ರೆ ಇವತ್ತು ರಾಜ್ಯದ ವಿಧಾನ ಪರಿಷತ್ತಿನ ಕಲಾಪದಲ್ಲಿ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಅಮ್ಮ ತಾಯಿ ಅಂತೇಳಿ ದೈನಸಿ ತರ ಬೇಡ್ತಕ್ಕಂಥ ಸಿಚುವೇಶನ್ ಯಾಕೆ ತಂದ್ಕೊಂಡಿದ್ದೀರಿ? ಈ ರಾಜ್ಯದ ಸರ್ಕಾರವನ್ನು ಏನೊಂದು ಭಿಕ್ಷುಕರ ರಾಜ್ಯ ಮಾಡಿ ಕೊಟ್ಟಿದ್ದೀರಾ? ಕೇಳಿಕ್ ಬಯಸ್ತೀನಿ. ಇದಂತದ್ದು ಬಿಲ್ ಬೇರೆ ಪಾಸ್ ಮಾಡ್ತೀರಿ, ನಾಚಿಕೆ ಆಗಬೇಕು ನಿಮಗೆ. ಇವತ್ತು ಕರ್ನಾಟಕ ರಾಜ್ಯ ಸಂಪತ್ತು ಭರಿತವಾದಂಥ ರಾಜ್ಯ. ಓನ್ ಟ್ಯಾಕ್ಸ್ ರೆವಿನ್ಯೂನಲ್ಲಿ ಕರ್ನಾಟಕ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿದ್ದೇವೆ. ಸ್ವಂತ ತೆರಿಗೆಯನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ರಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೇವೆ. ಹಣದ ಕೊರತೆ ಇಲ್ಲ. ನಿಮ್ಮ ಲೂಟಿಯ ಒಂದು ದಾಹಕ್ಕೆ ರಾಜ್ಯದ ಖಜಾನೆ ಖಾಲಿ ಮಾಡ್ತಾ ಇದ್ದೀವಿ. ಗ್ಯಾರಂಟಿಯಿಂದ ಖಜಾನೆ ಖಾಲಿ ಆಗ್ತಾ ಇಲ್ಲ. ಗ್ಯಾರಂಟಿ ಕೊಡೋದ್ರಿಂದ ಖಜಾನೆ ಖಾಲಿ ಆಗಲ್ಲ. ಖಾಲಿ ಆಗ್ತಿರೋದು ನಿಮ್ಮ ಸ್ವೇಚ್ಛಾಚಾರ. ಕೇಂದ್ರ ಸರ್ಕಾರದ ಮುಂದೆ ಪದೇ ಪದೇ ತೆಗೆದುಕೊಂಡು ಹೊಟ್ಟಿದ್ದೀರಿ. ವಿಧಾನಸಭೆ ಕಲಾಪದಲ್ಲಿ ಅಮ್ಮ ತಾಯಿ ಕೊಡು ತಾಯಿ 6,000 ಕೋಟಿ ಅಂತ ಬೇಡ್ತಕ್ಕಂಥ ಇಂಥ ದೈನಸಿ ಪರಿಸ್ಥಿತಿ ದೂಡ್ಕೊಂಡಿದ್ದೀರಿ. ರಾಜ್ಯದ ಜನತೆ ಅವಮಾನ ಮಾಡ್ತಾ ಇದ್ದೀರಿ. ಇದು ಮುಖ್ಯಮಂತ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ನ್ಯಾಚುರಲಿ ಎರಡೂ ಪಕ್ಷಗಳು ನಾವು ಏನು ತೀರ್ಮಾನ ಮಾಡಲು ಒಟ್ಟಿಗೆ ತೀರ್ಮಾನ ಮಾಡ್ತೀವಿ. ರಾಜ್ಯದಲ್ಲಿ ಅವರು ಸಲ್ಲಿಸಿರ್ತಕ್ಕಂಥ ಸೇವೆಯ ಬಗ್ಗೆ ವೈದ್ಯಕೀಯ ಇಲಾಖೆಯಲ್ಲಿ ಎಲ್ಲರಲ್ಲೂ ಅವ್ರ ಬಗ್ಗೆ ಒಂದು ಒಳ್ಳೆಯ ಭಾವನೆ ಇದೆ. ಆ ಭಾವನೆಯಿಂದ ಕೆಲವರು ಅವರನ್ನ ರಾಜಕೀಯಕ್ಕೆ ತರಬೇಕು ಅಂತಕ್ಕಂಥದ್ದು ಒಂದು ಅವರ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ಅವರು ಹೇಳಿದ್ದರೆ ನನ್ನೂ ತೀರ್ಮಾನ ಮಾಡಿಲ್ಲ ಅಂತ. ಆ ಸಮಯ ಬಂದ ನೋಡೋಣ ಏನ್ ತೀರ್ಮಾನ ಮಾಡಿ. ಎಲ್ಲರೂ ಆಸೆಯಿಂದ ಒಂದು ಗುರಿ ಇಟ್ಕೊಂಡು ಹೊರಡ್ತೀವಿ. ಆ ಆಸೆ ಆಗುತ್ತೋ ಇಲ್ಲೋ ಅಂತಕ್ಕಂಥದ್ದನ್ನ 28 ಸಾಯಂಕಾಲ ನೋಡೋಣ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.